ಸರ್ ನಮಸ್ತೆ. ನಮಸ್ಕಾರ ಸರ್ ನಿಮ್ಮ ಹೆಸರು? ಪ್ರಕಾಶ್ ಬಾಗೇವಾಡಿ ಅಂತ ಹೇಳಿ. ನಿಮ್ದು ಯಾವ ಊರು ಸರ್? ನಂದು ಬಿಜಾಪುರ, ಬಸವನಬಾಗೇವಾಡಿ ತಾಲೂಕು, ಮಶಿಮನಾಳ ಗ್ರಾಮ. ಹಾ, ಈಗ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ ಸರ್ ನೀವು? ನಾನು ಡ್ರೈವಿಂಗ್ ಮಾಡಕತ್ತಿದ್ದು 2004ರಿಂದ ಸ್ಟಾರ್ಟ್ ಮಾಡಿದೆ. 2015ರಾಗ KSRTC ಜಾಯಿನ್ ಆದ್ರೆ. ಹೆಂಗ್ ಕಲ್ತಿದ್ ಸರ್ ನೀವು ಡ್ರೈವಿಂಗ್? ಮನೇಲಿ ತಂದೆನೂ ಚಾಲಕರು, ಆಮೇಲೆ ಹೀಗೆ ಅವ್ರದ್ದು ನೋಡ್ಕೊಂಡು ನಾನು ಇದು ಮಾಡಿ. ನಿಮ್ ತಂದೆ ಯಾವ ಗಾಡಿ ಓಡಿಸ್ತಾ ಇದ್ದಾರೆ ಸರ್? ಅವರು BSNL ಮಹೇಂದ್ರ ಜೀಪ್ ಓಡಿಸ್ತಾ ಗೌರ್ಮೆಂಟ್ ಇದ್ದು, ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಓಡಿಸ್ತಿದ್ರು. ಅವ್ರದ್ದು ಗಾಡಿ ಹೊಡಿದ್ ನೋಡಿ ಇಂಟ್ರೆಸ್ಟ್ ಆಗಿ ಅವಾಗಿಂದ ಐತಿ. ನೀವ್ ಹೆಂಗ್ ಕಲ್ತ್ರಿ ಗಾಡಿನ? ಗಾಡಿ ಹೆಂಗ್ ಕಲ್ತಂದ್ರೆ 2001ರಾಗ ನಮ್ ತಂದೆಯವ್ರು ತೀರು ಹೋದಾಗ ನಾನು ಅವಾಗ 7th ಇದ್ದೆ. ಅಲ್ಲಿಂದ ಜಮಖಂಡಿ ಇದ್ದಿದ್ದು, ನಾವು ಪ್ರಾಪರ್ ಹುಟ್ಟಿದ್ದು ಬೆಳೆದಿದ್ದು ಜಮಖಂಡಿ. ಅಲ್ಲಿಂದ ನಾನು ಬಿಜಾಪುರ ಬಂದೆ ನಮ್ಮ ಅಜ್ಜಿ ಮನೇಲೆ. ನಮ್ಮ ಅಜ್ಜಿ ಬಲ್ಲಿ ಬರೋಣ ಅವಾಗ ಏನಾಯ್ತು, ಸ್ವಲ್ಪ ತೊಂದರೆ ಆಯ್ತು. ಅವಾಗಿಂದ ನಾನು ಬೇರೆ ಡ್ಯೂಟಿ ಮಾಡ್ಬೇಕಾಯ್ತು. ಅವಾಗ ಇದು ಟಮ್ ಟಾಟಾ AC ಅಂತ ಹೇಳಿ ಅವಾಗ ಜಾಸ್ತಿ ಇದ್ದು. ಅದ್ರ ಮೇಲೆ ಕ್ರೇಜ್ ಮಾಡ್ಕೋತ ಅದ್ರ ಮೇಲೆ ಡ್ರೈವಿಂಗ್ ಮಾಡ್ಕೋತ ಇಲ್ಲಿ KSRTC ಹೇಗ್ ಜಾಯ್ನ್ ಆದ್ರಿ ನೀವು? 2019ರಾಗ ಒಂದು ಅಪ್ಲಿಕೇಶನ್ ಬಿಟ್ಟಿದ್ರಿ. 2007-09ರಾಗ ಅವಾಗ ಕಟ್ಟಿ 2013ರಾಗ ನಂದು ಇಂಟರ್ವ್ಯೂ ಆಯ್ತು. ಅವಾಗ ಫೇಲ್ ಆಯ್ತು ಹಾಸನ ಇದ್ರೊಳಗೆ. ಆಮೇಲೆ ಕಲ್ಯಾಣಕ ಈಗೇನು ಹೈದರಾಬಾದ್ ಕರ್ನಾಟಕ ಇತ್ತಲ್ಲ, ಅದು ಅಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ರೆ ಅವಾಗ ಅಲ್ಲಿ ಪಾಸ್ ಆಗಿ 2015ರಾಗ ಜಾಯ್ನ್ ಆಯ್ತು. ಇಲ್ಲಿ ಹಾಸನಲ್ಲಿ ಏನಕ್ಕೆ ಫೇಲ್ ಆಗಿದೆ? ವಾಯುವ್ಯ ಹಾಕಿದ್ರಿ, ಅಲ್ಲಿ ಫೇಲ್ ಆಯ್ತು. ಅಂದ್ರೆ ಮಾರ್ಕಸ್ ಕಡಿಮೆ ಬಿದ್ದುರಿ, 36-37 ಬಿದ್ದುರಿ, ಅಲ್ಲಿ ಫೇಲ್ ಆಯ್ತು. ಇಲ್ಲಿ 49 ಬಿತ್ತು. ಇಲ್ಲಿ ಈಗ ಯಾವ್ಯಾವ ರೂಟ್ ಓಡಿಸ್ತೀರಾ? ಈ ಸದ್ಯಕ್ಕಂತ್ರ ಒಂದು ಹೈದರಾಬಾದ್, ಒಂದು ಮೈಸೂರು. ಹೈದರಾಬಾದ್ ಟು ಮೈಸೂರು ಓಡಿಸ್ತೀರಾ? ಈಗ ನಿಮ್ದು ಸ್ಲೀಪರ್ ಬಸ್? ಹೌದು. ಈಗ ಎಷ್ಟು ಅವರ್ ಬೇಕು ಮೈಸೂರಿಂದ ಹೈದರಾಬಾದ್ ಹೋಗ್ಬೇಕು ಅಂದ್ರೆ? ಇಲ್ಲ, ಹೈದರಾಬಾದ್ ಮೈಸೂರು ಅಂತಲ್ಲ, ಇಲ್ಲಿಂದ ಹೊಸಪೇಟೆ. ಇವತ್ತು ವಾರದಾಗ 2 ಸಲ ಮಾಡ್ತೀವ್ರಿ. ನಂದು ಚಾರ್ಟ್ ಬರೋದು ಇದು ಸಂಡೇ ಮತ್ತು ಬುಧವಾರ. ಬುಧವಾರ ಹೈದರಾಬಾದ್ ಹೋಗ್ತೀನಿ, ಸಂಡೇ ದಿನ ನಾನು ಟಮ್ ಓಡಿಸ್ತಿದ್ದೆ, 3 ಗಾಲಿದು. 2005-06ರಲ್ಲಿ 1 ವರ್ಷ ಅದು ಟಮ್ ಕಲ್ತಾದ್ಮೇಲೆ 3 ಗಾಲಿದು ಗುಡ್ಸ್ ಇದು ಬರ್ತ್ರಿ, ಅದ್ರ ಕಲ್ತೆ. ಅದಾದ್ಮೇಲೆ ಸರಿ ಸ್ವಲ್ಪ ದಿನ ಮುಂದ್ ಬಂದಾಗ ಲೈಸೆನ್ಸ್ ತೆಗೆದಾಗ ಸುಮೋ ಹೊಡಿತಾ ಇದೆ. ಸುಮೋ ಒಳಗೆ ಟಾಟಾ ಸುಮೋ ಅಂತ ಬಿಟ್ರು, 2007-06 ಇರ್ಬೋದು. ಆ ಹೊಸ ಗಾಡಿ ತಗೊಂಡು ಉತ್ತರ ಭಾರತ ಟೂರ್ ಮಾಡಿದೆ. ಉತ್ತರ ಭಾರತ ಒಳಗೆ ನಾನು ಈ ಸುಮಾರು ಎಲ್ಲ ಉತ್ತರ ಭಾರತ ಪೂರ ಮುಗಿಸಿದ್ದೇನೆ. ನಾನು ಯಾವ್ದಂದ್ರೆ ಈಗ ಅಜ್ಮೀರು, ಶಿಮ್ಲಾ, ಕಾಶ್ಮೀರು, ಆಮೇಲೆ ಮಣಿಪಾಲ್, ಇದು ನೇಪಾಳ, ಆಮೇಲೆ ನಮ್ದು ಇದು ಯಾವ್ದಿದು ವಾಘಾ ಬಾರ್ಡರ್ ಬರ್ತಲ್ಲ, ಅದು ಎಲ್ಲ ಸುಮಾರು ಒಂದು 3800 ಕಿಲೋಮೀಟರ್ ಆಗಿತ್ರಿ ಸುಮೋದಲ್ಲಿ. ಟೋಟಲ್ 5000 ಕಿಲೋಮೀಟರ್ ಮಾಡಿದ್ದೀನಿ ಸುಮಾರು 12-13 ದಿನದೊಳಗೆ. ನಾಳೆ 2006-2007ರಾಗ. ಆಮೇಲೆ ಅದ ನಂತರ ಬಂದೆ, ಸ್ವಲ್ಪ ಮದುವೆ ಆಯ್ತು, ಸ್ವಲ್ಪ ಕಷ್ಟ ಜಾಸ್ತಿ ಆಯ್ತು. ಆಮೇಲೆ ಸಂಬಳ ಸಾಲ್ತಾ ಇರ್ಲಿಲ್ಲ. ಅವಾಗ ನನ್ನ ಪಗಾರ 1550 ರೂಪಾಯಿ ಬಾಟ ಇತ್ತು. ಅದಾದ್ಮೇಲೆ ನಾನು VRL ಜಾಯಿನ್ ಆದೆ. 80 ಪೈಸೆ ಒಂದು ಪರ್ ಕಿಲೋಮೀಟರ್ 80 ಪೈಸೆ ಇತ್ತು. ಪರ್ ಕಿಲೋಮೀಟರ್ 80 ಪೈಸೆ ಇತ್ತು ಅವಾಗ ನಾ ಸೇರಿದಾಗ. ಆಮೇಲೆ ನಾನು ಸೇರಿ ಸುಮಾರು 4-5 ವರ್ಷ ಮಾಡಿದೆ. ಸುಮಾರು ಅದು VRL ಇಂದ ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ನಮ್ಮ ಜೈಪುರು, ಆಮೇಲೆ ನಾಗ್ಪುರು, ಆಮೇಲೆ ಮುಂಬೈ, ಶಿರಡಿ, ಇವೆಲ್ಲ ಈ ರೀತಿ ಮಾಡ್ಕೋತ ಬಂದಾಗ ನನ್ನ ಮನೆ ಕಡೆ ತೊಂದರೆ ಆದಾಗ ನಾನು ಬಿಜಾಪುರ, ಬೆಂಗಳೂರು 2 ವರ್ಷ ಮಾಡಿದೆ VRL. ಸುಮಾರು ಅವಾಗ ಇದು ನಮ್ದು KSRTC ಒಳಗೆ ಅಪಾಯಿಂಟ್ಮೆಂಟ್ ಈ ರೀತಿ ತುಂಬಿದ್ಮೇಲೆ ಹಾಸನ್ದು ಮಾಡಿದೆ. ಆಮೇಲೆ ನಮ್ದು KKRTC ಮಾಡಿದೆ. KSRTC ಸೆಲೆಕ್ಷನ್ ಆದ್ಮೇಲೆ ಈಗ ಸುಮಾರು 10 ವರ್ಷ ಆಯ್ತು. KSRTC ಒಳಗಿಂದ ನಾನು CC ಅಂತ ಬರ್ತ್ರಿ, ಈ ನಮ್ಮ ಹುಡುಗರ್ ತಗೊಂಡ್ ಟೂರ್ ಹೋದ್. ಆಲ್ಮೋಸ್ಟ್ ದಕ್ಷಿಣ ಭಾರತ ಪೂರ, ಕರ್ನಾಟಕ ಪೂರ ಮುಗಿಸಿನ್ರಿ. ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಇವೆಲ್ಲ ಟೂರ್ ಹಿಡಿದೀನ್ರಿ. ಅಂದ್ರೆ ಅದು ಟೂರಿಸ್ಟ್ ಬಸ್ಗಳು ಮಾತ್ರ KSRTC ಟೂರಿಸ್ಟ್ ಮಾತ್ರ ಹೋಗಿದ್ದು. ಉಳಿಕಿದ್ದು ಪ್ರೈವೇಟ್ ಅಂದ್ರೆ ಯಥಾಸ್ಥಿತಿ ರೂಟ್ ಗಾಡಿ. ನಮ್ದು ಇರುದೇ ಒಂದು ಇದು ಇತ್ರಿ, ವಿಜಯವಾಡ ಇತ್ತು, ಹೈದರಾಬಾದ್, ಶಿರ್ಡಿ, ಇಂಥವೆಲ್ಲ ರೂಟ್ ನಾನು ಮಾಡಿ. ಬಟ್ ಇಲ್ಲಿ CC ಒಳಗೆ ಇದ್ರೊಳಗೆ ಹೋಗಿ 2023ರಲ್ಲಿ ಹೊಸಪೇಟೆಯಿಂದ ಕಣಗೇರಿಗೆ ಬುಕ್ ಮಾಡಿದ್ರಿ ಬಸ್ಸು. ಕಾಲೇಜ್ ಹುಡುಗಿಯರು 2 ಬಸ್ಸು. ಒಂದು ನಮ್ಮ ಪಾರ್ಟ್ನರ್, ಇನ್ನೊಬ್ರು ಶಂಕರ್ ಮೇಟಿ ಅಂತ ಹೇಳಿ, ನಾವೊಬ್ಬ ಪ್ರಕಾಶ್ ಬಾಗೇವಾಡಿ ಅಂತ ಹೇಳಿ, ಇಬ್ಬರು ಕೂಡಿ ಟೂರ್ ಹೋಗಿದ್ವಿ ಜನವರಿ.
ಅವಾಗ ಕೇರಳ, ಕರ್ನಾಟಕ, ತಮಿಳುನಾಡು ಇಷ್ಟು 2-3 ರಾಜ್ಯ ಒಳಗೆ 7 ದಿನದೊಳಗೆ ಸುಮಾರು 3,000 ಕಿಲೋಮೀಟರ್ ಮಾಡಿದ್ವಿ. ಅದು ಮಾಡಿ ಬಂದ ತಕ್ಷಣ ನನಗೆ ಅವ್ರೇನೋ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇದ್ದವ್ರು ರಿಲೀವ್ ಮಾಡ್ಬೇಕಲ್ಲ, ಆ ಫಂಕ್ಷನ್ ಒಳಗೆ ಕರೆಸಿ ನನಗೆ ವೇಗದೂತ ಅಂತ ಹೇಳಿ ಪ್ರಶಸ್ತಿ ಇದರಲ್ಲಿ ಕೊಟ್ಟರು ಕಣಗಿ. ವೇಗದೂತ ಅಂತ ವೇಗದೂತ ಪ್ರಶಸ್ತಿ 7 ದಿನದಲ್ಲೇ ಒಂದು 3,000 ಕಿಲೋಮೀಟರ್ ಓಡಿಸಿ 2,000 3,000 ಆಗಿತ್ತು. 2 ಬಸ್. ಸಿಂಗಲ್ ಡ್ರೈವರ್, ಅವರೊಬ್ರು ಇಬ್ಬರೇ ಡ್ರೈವರ್ ಕುಡಿಸಿ ಇಷ್ಟ ಮಾಡಿದ್ರು ಅವಾಗ. ಸರ್, ಇವಾಗ ನೀವು KSRTC ಜಾಯಿನ್ ಆದಾಗಿಂದ ಯಾವ್ಯಾವ ಕಂಪನಿ ಗಾಡಿಗಳು ಓಡಿಸಿದ್ದೀರಾ? ಫಸ್ಟ್ ನಾನು ಬಂದಾಗ BS ಸೆಕೆಂಡ್ ಲೈಲ್ಯಾಂಡ್ ಇದ್ದು ರೀ. ಲೈಲ್ಯಾಂಡ್ ನಾವು ಹೊಸದಾಗಿ ಬಂದಾಗ ಅವಾಗ ಅವೇ BS ಸೆಕೆಂಡ್ ಗಾಡಿ ಲೈಲ್ಯಾಂಡ್ ಇದು ಓಡಿಸಿದ್ರಿ. ಅದ್ರ ಜೊತೆಲಿ ಹಂಪಿ ಉತ್ಸವ ಮಾಡಿದಾಗ ಟಾಟಾ ಗಾಡಿ ಬಿಟ್ರಿ. ಇವು ಮಿಲಿಟರಿ ಜೊತೆ ಕಟ್ ಚೆಸ್ಸಿ ಬರ್ತಾವಲ್ರಿ, ಆ ಹಂಪಿ ಉತ್ಸವ ಒಳಗೆ ಕೊಟ್ರಿ. ಅವಾಗ ಟಾಟಾ ಗಾಡಿ ಬಂದ್ರಿ. ಅದು ಬಿಟ್ರೆ ಈ ಮೊನ್ನೆ ಇಚ್ಚರ್ ಗಾಡಿ ಬಂದು 4-5 ವರ್ಷದಿಂದ ಇಚ್ಚರ್ ಗಾಡಿ ಬಂದು ಇಚ್ಚರ್ ಗಾಡಿ ನೋಡಿದ್ದೀನಿ. ಇಚ್ಚರ್ ಗಾಡಿ ತಗೊಂಡು ಸಿಸಿನ್ ಹೋಗಿನ್ರಿ. ಇದಕ್ರಿ ಯಾವ್ದೋ ನಮ್ದು ಔರಂಗಾಬಾದಕ್ಕೂ ಅದೆಲ್ಲ ಸಿರ್ಸಲ್ ಔರಂಗಾಬಾದ್ ಹೋಗಿನ್. ಆ ಗಾಡಿ ಇಚ್ಚರ್ ಗಾಡಿ ಸ್ಟಾರ್ಟಿಂಗ್ ಬಂದಾಗ ಚೆನ್ನಾಗಿದ್ದು ರೀ. ಈಗ ಹಳಿವಾದವ್ರಿ. ಈಗ BS ಲೈಲ್ಯಾಂಡ್ 4 ಬಂದ್ರಿ. BS 4 ಬಂದ್ವು. ಆಮೇಲೆ ಈಗ BS 6 ಲೈಲ್ಯಾಂಡ್ ಬಂದವ್ರಿ. ಈಗ ನಿಮ್ಗೆ KSRTC ಅಪಾಯಿಂಟ್ ಆದ್ಮೇಲೆ ಟ್ರೈನಿಂಗ್ ಎಲ್ಲ ಯಾವ ರೀತಿ ಇರುತ್ತೆ? KSRTC ನಾ ಅಪಾಯಿಂಟ್ಮೆಂಟ್ ಆದಾಗ 2015 ನಾ ಅಪಾಯಿಂಟ್ಮೆಂಟ್ ಆದಾಗ್ರಿ 2 ವರ್ಷ ಐತ್ರಿ. 24 ತಿಂಗಳಿತ್ತು. 24 ತಿಂಗಳೊಳಗ ನಂದು ಬೇಸಿಕ್ ಎಷ್ಟಿತ್ರಿ? 6,500 ಏನೈತ್ರಿ, ನನಗೆ ನೆನಪಿಲ್ಲ. 6,500 6,700 ಇತ್ರಿ. ಅವಾಗ ಏನಾಗ್ಬಿಡುತ್ತು, ಮನೆ ಕಡೆ ನಾವು ಊರು ಬಿಜಾಪುರ ಹೋಗೋದು ಬರೋದು ತೊಂದರೆ ಆದಾಗ ಸ್ವಲ್ಪ ಒಂದಿನ 2-3 ಅಬ್ಸೆಂಟ್ ಆದಾಗ 3 ವರ್ಷಕ್ಕೆ ನನಗೆ ಇದು ಕೊಟ್ರು. 3 ವರ್ಷ ನಿಮ್ಗೆ ಟ್ರೈನಿಂಗ್ ಫೀಲ್ಡ್ ಇದು ಮಾಡಿದ್ರು. ಅದಾದ್ಮೇಲೆ 2017ರಾಗ ಕನ್ಫರ್ಮ್